ಹಿಂದಿನ ತರಗತಿಯಲ್ಲಿ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಇನ್ನು ಮುಂದುವರಿದ ಭಾಗವಾಗಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಕಾರ್ಯಭಾರ. ಭಾರತ ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಕಾರ್ಯಭಾರವು ಬಹಳ ಗಹನವಾದದ್ದು ಮತ್ತು ಅಷ್ಟೇ ಕ್ಲಿಷ್ಟಕರವಾಗಿತ್ತು. ಅವರು ಎದುರಿಸಿರತಕ್ಕಂಥ ಸಮಸ್ಯೆಗಳು ನಿಜವಾಗಲೂ ಬಗೆಹರಿಸಲು ಕಷ್ಟಕರವಾಗಿದ್ದು, ವಿವಿಧ ಸಂಸ್ಕೃತಿ, ಭಾಷೆ, ಜಾತಿ ಸಂವಿಧಾನವನ್ನು ಅವರು ಸಿದ್ಧಪಡಿಸಬೇಕಾಗಿತ್ತು. ಸುಮಾರು 400 ದಶಲಕ್ಷ ಜನಸಂಖ್ಯೆಯುಳ್ಳ ವೈವಿಧ್ಯಮಯದಿಂದ ಕೂಡಿದ ದೇಶ ಸಂವಿಧಾನವನ್ನು ರೂಪಿಸುವ ಒಂದು ಅಪ್ರತಿಮ ಸಾಹಸವೇ ಆಗಿತ್ತು ಅಂತ ಹೇಳಬಹುದು. ಅನಿವಾರ್ಯವಾಗಿ ಕಾಂಗ್ರೆಸ್ ಧರ್ಮದ ಆಧಾರದ ಮೇಲೆ ಭಾರತದ ವಿಭಜನೆ ಒಪ್ಪಿಕೊಂಡಿತು. ಅದರಿಂದ ಹಿಂದೂ ಮುಸ್ಲಿಂ ಗಲಭೆಗಳು ತೀವ್ರವಾದವು. ಸುವ್ಯವಸ್ಥಿತ ಗಲಭೆಗಳು ದಿನನಿತ್ಯ ಮಾತಾದವು. ಈ ಗಲಭೆಗಳ ಹಿಂದೆ ಮುಸ್ಲಿಂ ಲೀಗ್ನ ಕೈವಾಡವೂ ಪ್ರಬಲವಾಗಿತ್ತು ಎಂಬುದು ಎಲ್ಲರಿಗೂ ತಿಳಿದ ವಿಷಯವಾಗಿತ್ತು. ಪಾಕಿಸ್ತಾನದ ರಚನೆಯಿಂದ ಭಾರತದ ಎಲ್ಲ ಮುಸ್ಲಿಂ ಜನರು ದೇಶದಿಂದ ಹೋಗಲಿಲ್ಲ. ಭಾರತೀಯ ಮುಸ್ಲಿಂ ಜನಾಂಗದ ಜನರಲ್ಲಿ ವಿಶ್ವಾಸ ಹುಟ್ಟಿಸುವಂತಹ ಕಾರ್ಯವನ್ನು ಅವರು ಮಾಡಬೇಕಾಗಿತ್ತು. ಮುಸ್ಲಿಂ ಸಮಸ್ಯೆಗಳ ಜೊತೆಗೆ ಹಿಂದುಳಿದ ಜಾತಿ ಜನಾಂಗದವರಿಗೂ ಕೂಡ ಪರಿಶಿಷ್ಟ ಜಾತಿಯು ಭದ್ರತೆ ಸೌಕರ್ಯಗಳನ್ನು ಒದಗಿಸುವುದರ ಹೊಣೆಗಾರಿಕೆಯಾಗಿತ್ತು. ಸುಮಾರು 200 ವರ್ಷಗಳ ಪರಕೀಯರ ಆಕ್ರಮಣಕ್ಕೆ ತುತ್ತಾದ ದೇಶದ ಸಂವಿಧಾನಾತ್ಮಕ ಪ್ರಭುತ್ವವೊಂದು ಸ್ಥಾಪಿಸಿ ರಾಜಕೀಯ ಹಾಗೂ ಆಡಳಿತ ಕ್ಷೇತ್ರದ ಸಂಘಟನೆ ಮಾಡಿ ಆರ್ಥಿಕ ಹಾಗೂ ಸಾಮಾಜಿಕ ಕ್ರಾಂತಿಯನ್ನು ತರುವ ಅವರ ಗುರುತರ ಜವಾಬ್ದಾರಿಯಾಗಿತ್ತು. ಇದಲ್ಲದೆ ದೇಶೀಯ ಸಂಸ್ಥಾನಗಳು 1947 ಆಗಸ್ಟ್ 15 ಸ್ವತಂತ್ರವಾದವು. 562 ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನು ಸೇರಬಹುದು ಅಥವಾ ಸ್ವತಂತ್ರವಾಗಿರಬಹುದು ಎಂದು ಬ್ರಿಟಿಷರು ಘೋಷಿಸಿದರು. ಲಾರ್ಡ್ ಮೌಂಟ್ ಬ್ಯಾಟನ್ನರ ಸಲಹೆ ಪ್ರಕಾರ ದೇಶೀಯ ಸಂಸ್ಥಾನದ ರಾಜ್ಯಗಳು ಭಾರತದೊಡನೆ ವಿಲೀನವಾಗಲು ಒಪ್ಪಿದವು. ಆದರೆ ಹೈದರಾಬಾದ್, ಭೋಪಾಲ್, ಜಮ್ಮು ಮತ್ತು ಕಾಶ್ಮೀರ ರಾಜ್ಯಗಳು ಸ್ವತಂತ್ರ ಸಾರ್ವಭೌಮ ರಾಜ್ಯಗಳ ಉಳಿಯುವ ಕನಸನ್ನು ಕಂಡವು. ಎಲ್ಲ ಅಡ್ಡಿ ಆತಂಕಗಳನ್ನು ಯಶಸ್ವಿಯಾಗಿ ಎದುರಿಸಿ ಭಾರತದ ಒಕ್ಕೂಟಕ್ಕೆ ಆ 3 ರಾಜ್ಯಗಳು ಸೇರಿಸುವಂತೆ ಪಡೆದ ಕೀರ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಸಲ್ಲಿಸುತ್ತದೆ. ಹೀಗೆ ಇನ್ನು ಪ್ರಸ್ತಾವನೆ. ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಣಾಳಿಕೆ ಅಂತ ಕರೀತಾರೆ. ಹೀಗೆ ಪ್ರತಿಯೊಂದು ಲಿಖಿತ ಸಂವಿಧಾನವು ಪೂರ್ವ ಪೀಠಿಕೆಯಿಂದ ಪ್ರಾರಂಭಗೊಳ್ಳುತ್ತದೆ. ಅದರಂತೆ ಭಾರತ ಸಂವಿಧಾನವು ತನ್ನದೇ ಆದ ವೈಶಿಷ್ಟ್ಯಪೂರ್ಣವಾದ ಪೂರ್ವ ಪೀಠಿಕೆ ಪ್ರಸ್ತಾವನೆಯನ್ನು ಹೊಂದಿದೆ. ಇದು ಸಂವಿಧಾನದ ಉದ್ದೇಶ, ಗುರಿ, ಔಚಿತ್ಯ ಹಾಗೂ ಆದರ್ಶಗಳನ್ನು ಪ್ರತಿಬಿಂಬಿಸುತ್ತದೆ. ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಒಂದು ಭಾಗವಲ್ಲ, ಆದರೂ ಅದು ಸಂವಿಧಾನದ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಇದನ್ನು ಕೆಲವು ಲೇಖಕರಲ್ಲಿ ಸಂವಿಧಾನದ ರತ್ನ ಎಂದು ವರ್ಣಿಸಿದ್ದಾರೆ. ಕೆ.ಎಂ. ಮುನ್ಷಿಯವರು ಇದನ್ನು ರಾಜಕೀಯ ಜಾತಕ ಎಂದು ಕರೆದಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಮೂಲವನ್ನು, ರಾಷ್ಟ್ರದ ಸ್ವರೂಪ ಹಾಗೂ ರಾಷ್ಟ್ರದ ಧ್ಯೇಯೋದ್ದೇಶಗಳನ್ನು ನಿರೂಪಿಸುತ್ತದೆ. ಸಂವಿಧಾನದ ಮೌಲ್ಯ ಮಾಡಲು ಪೂರ್ವ ಪೀಠಿಕೆಯು ಒಂದು ಅಳತೆಗೋಲು ಎನ್ನಲಾಗುತ್ತದೆ. ಪೂರ್ವ ಪೀಠಿಕೆಯ ಉಲ್ಲಂಘನೆ ಮಾಡಿದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಬರುವುದಿಲ್ಲವಾದರೂ ಸಂವಿಧಾನದ ಯಾವುದೇ ಪರಿಚ್ಛೇದದ ಭಾಷೆ ಕ್ಲಿಷ್ಟವಾಗಿದ್ದರೆ ಆಗ ನ್ಯಾಯಾಲಯ ಸಂವಿಧಾನದ ಪೂರ್ವ ಪೀಠಿಕೆ ಮೊರೆ ಹೋಗಬಹುದಾಗುತ್ತದೆ. 1960ರಲ್ಲಿ ಬೇರುಬಾರಿ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಪೂರ್ವ ಪೀಠಿಕೆ ಸಂವಿಧಾನದ ಭಾಗವೆಂದು ಪರಿಗಣಿಸಿರಲಿಲ್ಲ. ಆದರೆ ಕೇಶವಾನಂದ ಭಾರತಿ ಮೊಕದ್ದಮೆ 1973ರಲ್ಲಿ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಿದೆ. ಇನ್ನು ಹಲವಾರು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಪೂರ್ವ ಪೀಠಿಕೆ ಪ್ರಾಮುಖ್ಯತೆ ಮತ್ತು ಉಪಯುಕ್ತತೆಯನ್ನು ತಿಳಿಸಿದೆ. ಭಾರತ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರು ಪ್ರಸ್ತಾವನೆಯನ್ನು ಸಿದ್ಧಪಡಿಸುವಾಗ ಅಮೆರಿಕ, ಆಸ್ಟ್ರೇಲಿಯಾ, ಫ್ರಾನ್ಸ್, ಇಟಲಿ ಹಾಗೂ ಜರ್ಮನಿ ಮುಂತಾದ ರಾಷ್ಟ್ರಗಳ ಸಂವಿಧಾನಗಳ ಪೂರ್ವ ಪೀಠಿಕೆಯನ್ನು ಸ್ಫೂರ್ತಿ ಪಡೆದಿದ್ದಾರೆಂದು ತಿಳಿದುಬರುತ್ತದೆ. ಅಮೆರಿಕ ಸಂವಿಧಾನದ ಪ್ರಭಾವ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಗಿದೆ ಎಂದು ಕಂಡುಬರುತ್ತದೆ. ರಷ್ಯಾ ಹಾಗೂ ಫ್ರಾನ್ಸ್ ಕ್ರಾಂತಿಗಳ ರಾಜಕೀಯ, ಸಾಮಾಜಿಕ, ಆರ್ಥಿಕ ನ್ಯಾಯಕ್ಕಾಗಿ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಸಹೋದರತೆಗಾಗಿ ನಡೆದವು. ನಮ್ಮ ಸಂವಿಧಾನದ ಪಿತಾಮಹರು ಈ ತತ್ವಗಳನ್ನು ಪೂರ್ವ ಪೀಠಿಕೆಯಲ್ಲಿ
ಅಳವಡಿಸಿದ್ದಾರೆ. ಭಾರತದ ಪೂರ್ವ ಪೀಠಿಕೆಯನ್ನು ಸಿದ್ಧಪಡಿಸಿದವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ದೇಹಗಳ ನಿರ್ಣಯ ಭಾರತ ಸಂವಿಧಾನ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕರಿಸಿತು. ಅದುವೇ ನಮ್ಮ ಸಂವಿಧಾನ ಪ್ರಸ್ತಾವನೆ. ಅದು ಈ ಕೆಳಕಂಡಂತಿದೆ: ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ರಚಿಸಲು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು, ಸ್ಥಾನ, ಮಾನ ಹಾಗೂ ಅವಕಾಶ ಸಮಾನತೆ ಎಲ್ಲರಿಗೂ ದೊರೆಯುವಂತೆ ಮಾಡಲು, ತಮ್ಮ ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ, ಭ್ರಾತೃತ್ವದ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ದೃಢ ಸಂಕಲ್ಪ ಮಾಡಿ, ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಈ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ದಿನಾಂಕವಾದ ಈ ದಿವಸ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಈ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಉಲ್ಲೇಖಿಸಿದ ಪದಗಳು ಅರ್ಥಪೂರ್ಣವಾದದ್ದು, ಹಲವಾರು ತತ್ವಗಳು ಹಾಗೂ ಭಾವನೆಗಳನ್ನು ಒಳಗೊಂಡಿದೆ. ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಪದಗಳ ಮಧ್ಯದಲ್ಲಿ ಬರುವ ಸಮಾಜವಾದಿ, ಜಾತ್ಯತೀತ ಪದಗಳು ಸಮಗ್ರತೆ ಎಂಬ ಪದವನ್ನು 1976ರಲ್ಲಿ ಸಂವಿಧಾನಕ್ಕೆ ಮಾಡಲಾದ 42ನೇ ತಿದ್ದುಪಡಿ ಮಾಡುವ ಮೂಲಕ ಈ ಪೂರ್ವ ಪೀಠಿಕೆಗೆ ಸೇರಿಸಲಾಯಿತು. ಪೂರ್ವ ಪೀಠಿಕೆಯಲ್ಲಿ ಅಳವಡಿಸಲಾದ ಪದಗಳ ಅರ್ಥಪೂರ್ಣವಾಗಿರುವ ಹಲವಾರು ರಚನಾತ್ಮಕ ಹಾಗೂ ಭಾವನೆಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಭಾರತೀಯರಾದನ ವಿ ದ ಪೀಪಲ್ ಆಫ್ ಇಂಡಿಯಾ. ಪ್ರಸ್ತಾವನೆಯಲ್ಲಿ ಇರುವ ಭಾರತದ ಪ್ರಜೆಗಳಾದ ನಾವು ಎಂಬ ವಾಕ್ಯ ಭಾರತದ ಸಂವಿಧಾನದ ಮೂಲ ಭಾರತ ಸಮಸ್ತ ನಾಗರಿಕರು ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಭಾರತ ಸಂವಿಧಾನದ ಭಾರತೀಯರಿಂದಲೇ ರಚಿತಗೊಂಡಿದೆ, ರಾಜಕೀಯ ಅಧಿಕಾರ ಮೂಲ ಪ್ರಜೆಗಳೇ ಆಗಿದ್ದಾರೆ ಎಂಬುದನ್ನು ನಾವು ಕಾಣಬಹುದು. ಜನರಿಂದ ಪರೋಕ್ಷವಾಗಿ ಆಯ್ಕೆಯಾದ ಜನಪ್ರತಿನಿಧಿಗಳಿಂದ ಕೂಡಿದ ಸಂವಿಧಾನ ರಚನಾ ಸಭೆ ಸಂವಿಧಾನ ರಚಿಸಿ ಜನತೆಗೆ ಅರ್ಪಿಸಿದ್ದೇವೆ. ಅಂದರೆ ಭಾರತದ ಪ್ರಜೆಗಳಾದ ನಾವು ಎಂಬ ಘೋಷಣೆಯ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿದ್ದನ್ನು ಕೆಲವರು ಟೀಕಿಸಿದ್ದಾರೆ. ಏಕೆಂದರೆ ಸಂವಿಧಾನ ರಚನಾ ಸಮಿತಿ ಎಲ್ಲ ಸದಸ್ಯರು ಜನರಿಂದ ನೇರವಾಗಿ ಚುನಾಯಿಸಲಾಗಲಿಲ್ಲ. ಸಂವಿಧಾನವನ್ನು ಪ್ರಜೆಗಳಿಗೆ ಒಪ್ಪಿಗೆಗಾಗಿ ಒಪ್ಪಿಸಿರಲಿಲ್ಲ. ಅದೇ ರೀತಿಯಾಗಿ ಎರಡನೇ ಪದವಾದ ಸಾರ್ವಭೌಮ ರಾಷ್ಟ್ರ. ಪೂರ್ವ ಪೀಠಿಕೆಯಲ್ಲಿ ಕಾಣಿಸಿಕೊಂಡಿರುವಂತೆ ಭಾರತವು ಒಂದು ಸಾರ್ವಭೌಮ ರಾಷ್ಟ್ರ. ಭಾರತವು ತನ್ನ ಆಂತರಿಕ ಹಾಗೂ ವಿದೇಶಿ ನೀತಿಯನ್ನು ರೂಪಿಸುವಲ್ಲಿ ಸ್ವತಂತ್ರವಾಗಿದೆ. ಭಾರತದ ಜಗತ್ತಿನ ಯಾವ ರಾಷ್ಟ್ರಕ್ಕೂ ಅಧೀನವಾಗಿಲ್ಲ. ಸಂವಿಧಾನಾತ್ಮಕ ಹಾಗೂ ಸಾಮಾನ್ಯ ಕಾಯ್ದೆಗಳನ್ನು ಅಂಗೀಕರಿಸುವ, ತಿದ್ದುಪಡಿ ಮಾಡುವ ಹಾಗೂ ರದ್ದುಪಡಿಸುವ ಅಧಿಕಾರವನ್ನು ಅದು ಹೊಂದಿದೆ. ಬಾಹ್ಯವಾಗಿ ತನ್ನದೇ ಆದ ವಿದೇಶಿ ನೀತಿಯನ್ನು ಭಾರತ ಅನುಸರಿಸುತ್ತಿರುವುದು, ವಿಶ್ವದ ಯಾವುದೇ ಬಣಕ್ಕೆ ಸೇರದೆ ತನ್ನದೇ ಆದ ಅಲಿಪ್ತ ನೀತಿಯನ್ನು ಅನುಸರಿಸಿ ಹಲವು ರಾಷ್ಟ್ರಗಳ ಸ್ನೇಹವನ್ನು ಗಳಿಸಿಕೊಂಡಿದೆ. ಭಾರತ ರೂಪಿಸಿದ ಅಲಿಪ್ತ ನೀತಿಯನ್ನು ವಿಶ್ವದ ಹಲವಾರು ರಾಷ್ಟ್ರಗಳು ಅನುಸರಿಸುತ್ತಿವೆ. ಅವುಗಳ ಸಂಖ್ಯೆ 1992ರಲ್ಲಿ 112ಕ್ಕೆ ಏರಿದೆ. ವಿದೇಶಾಂಗ ನೀತಿ ಭಾರತದ ಹಿರಿಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಚ್ಚಿಸಿದೆ. ಕಾಮನ್ವೆಲ್ತ್ ರಾಷ್ಟ್ರಕೂಟದ ಸದಸ್ಯರಾಗಿದ್ದರೂ ಕೂಡ ತನ್ನ ಸ್ವಾತಂತ್ರ್ಯವನ್ನಾಗಲಿ ಅಲಿಪ್ತ ನೀತಿಯನ್ನಾಗಲಿ ಕಳೆದುಕೊಂಡಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಪದ ಸಮಾಜವಾದಿ ಪದ. ಸಮಾಜವಾದಿ ಎಂಬ ಪದವನ್ನು 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ. ಭಾರತ ಪ್ರಜಾಸತ್ತಾತ್ಮಕ ಸಮಾಜವಾದಿ ರಾಷ್ಟ್ರವಾಗಿದೆ. ಅಂದರೆ ಸಮಾಜವಾದವನ್ನು ಪ್ರಜಾಸತ್ತಾತ್ಮಕ ವಿಧಾನದ ಮೂಲಕ ಜಾರಿಗೆ ತರಲು ಪಣತೊಟ್ಟಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸಮಾಜವಾದಿ ತತ್ವಗಳ ಹಿನ್ನೆಲೆಯಲ್ಲಿಯೇ ಭಾರತೀಯ ಸಮಾಜವನ್ನು ರೂಪಿಸಲು ತನ್ನ ಗುರಿಯನ್ನು ಇಟ್ಟುಕೊಂಡಿತ್ತು. ಅದರಂತೆ ಜನರಿಗೆ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ನ್ಯಾಯ ಒದಗಿಸುವ ಸಲುವಾಗಿ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ. ಈ ತತ್ವಗಳು ಸಮಾಜವಾದಿ ರಾಷ್ಟ್ರದ ನಿರ್ಮಾಣಕ್ಕೆ ಬುನಾದಿಯಾದವು, ಅಲ್ಲದೆ ಮಾರ್ಗದರ್ಶಿ ಸೂತ್ರಗಳಾಗಿವೆ. ಸಮಾಜವಾದಿ ಸಮಾಜವನ್ನು ನಿರ್ಮಿಸುವುದು ತಮ್ಮ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಘೋಷಣೆ. ಆರ್ಥಿಕ ಯೋಜನೆ, ಪೂರ್ಣ ಉದ್ಯೋಗ, ಹೆಚ್ಚುವರಿ ಉತ್ಪನ್ನ, ಸಾಮಾಜಿಕ ನಿಯಂತ್ರಣ ಹಾಗೂ ಪ್ರಜಾಪ್ರಭುತ್ವ ವಿಧಾನಗಳು ಅದರ ಸಮಾಜವಾದಿ ತತ್ವಗಳಾಗಿದ್ದವು. ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ
ರಾಜಕೀಯ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಮಾಡಲು ರಾಷ್ಟ್ರವೇ ಪ್ರಮುಖ ಉದ್ಯಮಿಗಳನ್ನು ಹಾಗೂ ಸೇವೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಅವಶ್ಯಕವಾಗಿದೆ ಎಂದು ಹೇಳಿದರು. ಇನ್ನು ಅದೇ ರೀತಿಯಾಗಿ ಸೆಕ್ಯುಲರ್ ಸ್ಟೇಟ್ ಅಂದರೆ ಜಾತ್ಯತೀತ ರಾಷ್ಟ್ರ. ಸಂವಿಧಾನ ಪ್ರಸ್ತಾವನೆಯಲ್ಲಿ ಭಾರತ ಜಾತ್ಯತೀತ ರಾಷ್ಟ್ರ ಎಂದು ಘೋಷಿಸಲಾಗಿದೆ. ಸಂವಿಧಾನ 42ನೇ ತಿದ್ದುಪಡಿಯ ಮೂಲಕ ಜಾತ್ಯತೀತ ಪದವನ್ನು ಅಳವಡಿಸಲಾಗಿದೆ. ಜಾತ್ಯತೀತ ಎಂಬ ಪದಕ್ಕೆ ವಿವಿಧ ಅರ್ಥಗಳುಂಟು. ಡಾಕ್ಟರ್ ದಯಾಳ್ ಅವರ ಪ್ರಕಾರ ಜಾತ್ಯತೀತತೆ ಎಂದರೆ ಎಲ್ಲ ಧರ್ಮಗಳನ್ನು ನಿಷೇಧಿಸುವುದು ಎಂದು ಅರ್ಥವಲ್ಲ, ಎಲ್ಲ ಧರ್ಮಗಳಿಗೆ ಸಮಾನ ಗೌರವ ನೀಡುವುದೇ ಜಾತ್ಯತೀತ. ಡಿ.ಕೆ. ಬರುವಾ 1976ರಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂವಿಧಾನ ತಿದ್ದುಪಡಿಯ ಸಂದರ್ಭದಲ್ಲಿ ಮಾತನಾಡುತ್ತಾ, ಎಲ್ಲ ಧರ್ಮಗಳು ಎಷ್ಟೇ ಚಿಕ್ಕದಾಗಿರಲಿ ಭಾರತದಲ್ಲಿ ಸಮಾನವಾದ ಸ್ಥಾನ, ಮಾನ, ಗೌರವ, ಸಮಾನವಾದ ಬೆಂಬಲ ರಾಷ್ಟ್ರದಿಂದ ಪಡೆದುಕೊಂಡಿದ್ದೇವೆ ಎಂದಿದ್ದಾರೆ. ಈ ರೀತಿಯಾಗಿ ಇಲ್ಲಿ ಎಲ್ಲ ಧರ್ಮಗಳಿಗೆ ಸಮಾನ ಸ್ಥಾನಮಾನ ಇರಬೇಕು, ಧರ್ಮದ ವಿಷಯದಲ್ಲಿ ರಾಷ್ಟ್ರ ತಟಸ್ಥ ನೀತಿಯನ್ನು ಅನುಸರಿಸಬೇಕು, ಅಲ್ಪಸಂಖ್ಯಾತರ ಮತ್ತು ಬಹುಸಂಖ್ಯಾತರ ಸಹಕಾರ ಜೀವನ ನಡೆಸಬೇಕು, ಸಾಮಾಜಿಕ ಜೀವನವನ್ನು ಜಾತ್ಯತೀತಗೊಳಿಸಬೇಕು. ಹೀಗೆ ಜಾತ್ಯತೀತ ಪದದ ಅರ್ಥವನ್ನು ನಾವು ಕಾಣ್ತೀವಿ. ಇನ್ನು ಪ್ರಜಾಸತ್ತಾತ್ಮಕ ಅನ್ನತಕ್ಕಂಥ ಇನ್ನೊಂದು ಪದ. ಪ್ರಜಾಪ್ರಭುತ್ವ ಎಂಬ ಪದವನ್ನು ಕೂಡ ವಿವಿಧ ರೀತಿಯಿಂದ ಅರ್ಥೈಸಲಾಗಿದೆ. ಆದರೆ ಪ್ರಜಾಪ್ರಭುತ್ವ ಪ್ರಜೆಗಳ ಸಹಕಾರ ಎಂಬ ಅಲ್ಲಗಳೆಯುವಂತಿಲ್ಲ. ಭಾರತದ ಸಂವಿಧಾನ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಸ್ಥಾಪಿಸಿದೆ. ಸಾರ್ವಭೌಮ ಅಧಿಕಾರ ಜನತೆಯ ಕೈಯಲ್ಲಿದೆ. ಜನರು ಆಳುವವರು, ಆಳಿಸಿಕೊಳ್ಳುವವರು ಆಗಿದ್ದಾರೆ. 18 ವರ್ಷ ವಯಸ್ಸಾದ ಸ್ತ್ರೀ ಪುರುಷರು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮತದಾನ ಮಾಡುವ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆರಿಸುವ ಮೂಲಕ ಸರ್ಕಾರವನ್ನು ರಚಿಸಿ ಆಡಳಿತ ಮಾಡುತ್ತಾರೆ. ಪ್ರತಿನಿಧಿಗಳು ಜನರಿಗೆ ನೇರವಾಗಿ ಜವಾಬ್ದಾರಿಯಾಗಿರುತ್ತಾರೆ. ಭ್ರಷ್ಟ ಸರ್ಕಾರವನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಪ್ರಜೆಗಳು ಹೊಂದಿರುತ್ತಾರೆ. ಜಗತ್ತಿನಲ್ಲೇ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ್ದಾಗಿದೆ. ಇನ್ನೊಂದು ಪದ ರಿಪಬ್ಲಿಕ್ ಅಂದರೆ ಗಣರಾಜ್ಯ. ರಾಷ್ಟ್ರದ ಮುಖ್ಯಸ್ಥರು ಜನತೆಯಿಂದ ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಚುನಾಯಿಸಲ್ಪಡುತ್ತಿದ್ದಾರೆ. ಅದಕ್ಕೆ ಗಣರಾಜ್ಯವೆಂದು ಕರೆಯಲಾಗುತ್ತದೆ. ಸಾರ್ವಭೌಮಾಧಿಕಾರ ಪ್ರಜೆಗಳು ಮತ್ತು ಅವರಿಂದ ಚುನಾಯಿತ ಪ್ರತಿನಿಧಿಗಳ ಕೈಯಲ್ಲಿರುತ್ತದೆ. ಗಣರಾಜ್ಯವೆಂದು ಹೇಳಲಾಗುವುದು. ಗಣರಾಜ್ಯ ಸರ್ಕಾರದ ಅರಸೊತ್ತಿಗೆ ಸರ್ಕಾರಕ್ಕೆ ವಿರುದ್ಧವಾದದ್ದು. ಇದು ವಂಶಪಾರಂಪರಿತ ಆಡಳಿತ ವಿರೋಧಿಸುತ್ತದೆ. ಭಾರತದಲ್ಲಿ ಅಂತಿಮ ರಾಜಕೀಯ ಅಧಿಕಾರ ಇರುವುದು ಜನರ ಕೈಯಲ್ಲಿ. ರಾಷ್ಟ್ರಪತಿಗಳು ಹಾಗೂ ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಚುನಾಯಿಸಲ್ಪಡುತ್ತಾರೆ. ಜನರಿಂದ ಚುನಾಯಿತ ಪ್ರತಿನಿಧಿಗಳು ಸಂವಿಧಾನಕ್ಕೆ ಅನುಗುಣವಾಗಿ ಸಾರ್ವಭೌಮಾಧಿಕಾರವನ್ನು ಚಲಾಯಿಸುತ್ತಾರೆ. ಈ ರೀತಿಯಾಗಿ ಅದರ ಉದ್ದೇಶಗಳನ್ನು ನಾವಿಲ್ಲಿ ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಈಗ ನೋಡೋಣ. ಇಂತಹ ಭಾರತ ಸಂವಿಧಾನ 1950 ಜನವರಿ 26 ಆಚರಣೆಯಲ್ಲಿ ತರಲಾಯಿತು. ಅದು ಭಾರತದ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಹಾಗೂ ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರನ್ನಾಗಿ ಮಾಡಿತು. ಸಂವಿಧಾನ ತಿದ್ದುಪಡಿಯ ಸಂವಿಧಾನದ ಭಾರತವು ಸಮಾಜವಾದಿ ಜಾತ್ಯತೀತ ರಾಷ್ಟ್ರವೂ ಕೂಡ ಆಗಿದೆ. ಭಾರತ ಸಂವಿಧಾನದ ಸಾರ್ವತ್ರಿಕ ಪ್ರೌಢ ಮತದಾನ ಪದ್ಧತಿಯನ್ನು ಕೂಡಿದೆ. ಇದರಲ್ಲಿ ಮುಖ್ಯವಾಗಿ ಮೊದಲನೆಯ ಲಕ್ಷಣ ಅಂದರೆ ಪೂರ್ವ ಪೀಠಿಕೆ. ಭಾರತ ಸಂವಿಧಾನಕ್ಕೆ ತನ್ನದೇ ಆಗಿರತಕ್ಕಂತಹ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಪೂರ್ವ ಪೀಠಿಕೆಯನ್ನು ಹೊಂದಿದೆ. ಸಂವಿಧಾನದ ಆದರ್ಶಗಳನ್ನು ಇದು ಪ್ರತಿಬಿಂಬಿಸುತ್ತದೆ. ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಭಾಗವಲ್ಲ, ಆದರೂ ಅದು ಸಂವಿಧಾನದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಏಕೆಂದರೆ ಅದು ಸಂವಿಧಾನ ಯಾವ ಮೂಲದಿಂದ ಹುಟ್ಟಿಕೊಂಡಿದೆ ಎಂದು, ಸಂವಿಧಾನದ ಪ್ರಮುಖ ಧ್ಯೇಯೋದ್ದೇಶಗಳನ್ನು ಜೊತೆಗೆ ರಾಷ್ಟ್ರದ ಸ್ವರೂಪವನ್ನು ತಿಳಿಸುತ್ತದೆ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೀಗೆ ಹೇಳಲಾಗಿದೆ: ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಸಮಾಜವಾದಿ ಜಾತ್ಯತೀತ ಗಣರಾಜ್ಯವನ್ನು ನಿರ್ಮಿಸುವ ಸಲುವಾಗಿ ತಮ್ಮ ಭಾರತದ ಸಮಸ್ತ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ದೊರಕಿಸುವಂತೆ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು ದೊರಕುವಂತೆ ಮಾಡುವುದು, ಅಂತಸ್ತು ಮತ್ತು ಅವಕಾಶದಲ್ಲಿ ಸಮಾನತೆಯನ್ನು ಸಾಧಿಸುವ ಹಾಗೂ ಎಲ್ಲರಿಗೂ ವ್ಯಕ್ತಿಗೌರವ ದೊರಕಿಸುವ ಹಾಗೂ ರಾಷ್ಟ್ರದ ಐಕ್ಯತೆ, ಸಮಗ್ರತೆ ಇವುಗಳನ್ನು ವೃದ್ಧಿಸುವ, ಬಂಧುತ್ವ ಭಾವನೆಯನ್ನು ಬೆಳೆಸುವ ದೃಢ ಸಂಕಲ್ಪ ಮಾಡಿದೆ ಅಂತ ಪೂರ್ವ ಪೀಠಿಕೆ ವಿವರಿಸುತ್ತದೆ. ಇನ್ನು ಎರಡನೆಯ ಸಂವಿಧಾನದ ಲಕ್ಷಣ ಏನಪ್ಪ ಅಂತಂದ್ರೆ, ಜಗತ್ತಿನಲ್ಲಿ ದೊಡ್ಡದಾದ ಸಂವಿಧಾನ.
ಇಡೀ ವಿಶ್ವದಲ್ಲಿಯೇ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾದ ಸಂವಿಧಾನ ಯಾವ ದೇಶದ್ದಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದ್ದು. ನವೆಂಬರ್ 26, 1949ರಂದು ಸಂವಿಧಾನ ರಚನಾ ಸಭೆ ಅಂಗೀಕರಿಸಿದಾಗ ಸಂವಿಧಾನದಲ್ಲಿ 395 ಆರ್ಟಿಕಲ್ಸ್ ಕಲಂಗಳಿದ್ದವು, 8 ಅನುಸೂಚಿಗಳನ್ನು ಶೆಡ್ಯೂಲ್ಸನ್ನು ಹಾಗೂ 12 ಅನುಸೂಚಿಗಳನ್ನು ಒಳಗೊಂಡಿತ್ತು. ಪ್ರಪಂಚದಲ್ಲಿಯೇ ಈ ಸಂವಿಧಾನ ದೊಡ್ಡದಾದ ಮತ್ತು ವಿವರವಾದ ಸಂವಿಧಾನವೆಂದು ಸರ್ ಜೆನ್ನಿಂಗ್ಸ್ ಹೇಳಿದ್ದಾರೆ. ಸಂವಿಧಾನ ಇಲ್ಲಿಯವರೆಗೆ 100ಕ್ಕೂ ಹೆಚ್ಚು ಸಂವಿಧಾನ ತಿದ್ದುಪಡಿಗಳನ್ನು ಹೊಂದಿದೆ. ಆನೆ ಗಾತ್ರದ ಸಂವಿಧಾನವೆಂದು ಮತ್ತು ವಕೀಲರ ಸ್ವರ್ಗವೆಂದು ಕೂಡ ಕರೆಯುತ್ತಾರೆ. ಇದೊಂದು ಗ್ರಂಥವಾಗಲು ಹಲವಾರು ಕಾರಣಗಳಿದ್ದಾವೆ. ಹಾಗಾಗಿ ಇನ್ನು ನೆಕ್ಸ್ಟ್ ಬರತಕ್ಕಂಥದ್ದು ಏನಪ್ಪ ಅಂತಂದರೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. 3ನೇ ಲಕ್ಷಣ ಭಾರತ ಎಂತಹ ರಾಷ್ಟ್ರ ಎಂಬುದು ಸಂವಿಧಾನ ನಿರ್ಧರಿಸುತ್ತದೆ. ಸಂವಿಧಾನದ ಪೂರ್ವ ಪೀಠಿಕೆಯು ಭಾರತದ ಸಾರ್ವಭೌಮ ರಾಷ್ಟ್ರವೆಂದು ಸ್ಪಷ್ಟವಾಗಿ ಘೋಷಿಸುತ್ತದೆ. ಅಂದರೆ ಭಾರತದ ಆಂತರಿಕ ವಿಷಯಗಳ ಆಡಳಿತದಲ್ಲಿ ಜಗತ್ತಿನ ಯಾವ ರಾಷ್ಟ್ರವೂ ಕೈ ಹಾಕಲಾರದು. ಬಾಹ್ಯ ಆಂತರಿಕ ವಿಷಯಗಳ ಆಡಳಿತದಲ್ಲಿ ರಾಷ್ಟ್ರವು ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನು ಹೊಂದಿದೆ. ಭಾರತವು ಕಾಮನ್ವೆಲ್ತ್ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದ್ದರೂ ಕೂಡ ಸ್ವತಂತ್ರವಾಗಿದೆ. ಇನ್ನು ಸಂವಿಧಾನದ 42ನೇ ತಿದ್ದುಪಡಿ ಅಂದರೆ 1976ರಲ್ಲಿ ಈ ತಿದ್ದುಪಡಿಯನ್ನು ತರಲಾಯಿತು. ಅಂದರೆ ಜಾತ್ಯತೀತ ಸಮಾಜವಾದಿ ರಾಷ್ಟ್ರ ಎಂದು ಘೋಷಿಸಲ್ಪಟ್ಟಿದೆ. ನಮ್ಮ ಸಂವಿಧಾನದಲ್ಲಿ ಯಾವ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಅಂಗೀಕರಿಸಿಲ್ಲ. ಪಾಕಿಸ್ತಾನ ಸಂವಿಧಾನದಲ್ಲಿ ಇಸ್ಲಾಂ ಧರ್ಮ ರಾಷ್ಟ್ರೀಯ ಧರ್ಮವೆಂದು ಪರಿಗಣಿಸಲಾಗಿದೆ. ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ಕಂಡು ಗೌರವಿಸುವುದು ಜಾತ್ಯತೀತ ತತ್ವವೆನ್ನಲಾಗಿದೆ. ಧಾರ್ಮಿಕ ವಿಷಯದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಉಂಟು. ಯಾವುದೇ ಧರ್ಮವನ್ನು ನಾಗರಿಕರು ಅನುಸರಿಸಬಹುದು. ಧಾರ್ಮಿಕ ವಿಷಯದ ಆಧಾರದ ಮೇಲೆ ವ್ಯಕ್ತಿಗಳಲ್ಲಿ ಭೇದವನ್ನು ಯಾವ ಕಾರಣದಿಂದಲೂ ಮಾಡಬಾರದು. ಧರ್ಮ ಖಾಸಗಿ ವಿಷಯವಾಗಿದ್ದು ಅದನ್ನು ಕುರಿತು ರಾಷ್ಟ್ರ ಏನನ್ನೂ ಮಾಡಲಾರದು ಅಂತಕ್ಕಂಥದ್ದು. ಇನ್ನು ಸಮಾಜವಾದವನ್ನು ನಿರ್ಮಿಸುವ ಭಾರತ ಸರ್ಕಾರದ ಹಲವು ಮುಖ್ಯ ಗುರಿಯಾಗಿದೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ ರಂಗದಲ್ಲಿ ಎಲ್ಲರಿಗೂ ನ್ಯಾಯ ಸಮಾನತೆ ದೊರಕಿಸುವುದು ಅವುಗಳ ಗುರಿಯಾಗಿದೆ. ಪ್ರಜಾಸತ್ತಾತ್ಮಕ ಮಾರ್ಗಗಳಿಂದ ಉತ್ಪಾದನಾ ಸಾಧನಗಳಂಥ ಸಮಾಜದ ಒಡೆತನದಲ್ಲಿ ತರುವುದು, ಸಾಮರ್ಥ್ಯಕ್ಕೆ ತಕ್ಕಂತೆ ವೇತನ ಮುಂತಾದ ತತ್ವಗಳನ್ನು ಆಚರಣೆಗೆ ತರುವುದು ಸಂವಿಧಾನದ ಮೂಲ ಉದ್ದೇಶವಾಗಿದೆ. ಇನ್ನೊಂದು ಭಾರತ ಸಂವಿಧಾನ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಸ್ಥಾಪಿಸಿದೆ. ಸಾರ್ವಭೌಮಾಧಿಕಾರ ಜನತೆಯ ಕೈಯಲ್ಲಿದೆ. ಆಳುವವರು ಆಳಿಸಿಕೊಳ್ಳುವವರು ಜನರೇ ಆಗಿದ್ದಾರೆ. 18 ವರ್ಷ ವಯಸ್ಸಾದ ಸ್ತ್ರೀ ಪುರುಷರ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆರಿಸಿ ಅವರ ಮೂಲಕ ಸರ್ಕಾರ ರಚಿಸಿ ಆಡಳಿತ ಮಾಡುತ್ತಾರೆ. ಹೀಗಾಗಿ ಇನ್ನು 4ನೆಯ ಸಂವಿಧಾನದ ಲಕ್ಷಣವನ್ನು ನೋಡೋದಾದರೆ ಸಂಸದೀಯ ಪ್ರಜಾಪ್ರಭುತ್ವ, ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅನ್ನತಕ್ಕಂಥದ್ದು. ಇಲ್ಲಿ ಭಾರತದ ಸಂವಿಧಾನ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಇದು ಸಂಸದೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದೆ. ಸಂವಿಧಾನ ರಚನಾ ಸಮಿತಿಯಲ್ಲಿ ಎಂಥ ಸರ್ಕಾರವನ್ನು ಸ್ಥಾಪಿಸಬೇಕು ಎಂಬ ಪ್ರಶ್ನೆ ಬಂದಾಗ ಎಲ್ಲ ಸದಸ್ಯರು ಸಂಸದೀಯ ಸರ್ಕಾರದ ಪರವಾಗಿ ಮತ ಚಲಾಯಿಸಿದರು. ಅದರ ಪರಿಣಾಮವಾಗಿ ಕೇಂದ್ರ ಹಾಗೂ ರಾಜ್ಯ ಸಂಸದೀಯ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ. ಈ ಪದ್ಧತಿಯ ಕಾರ್ಯಾಂಗ ಶಾಸಕಾಂಗ ರಚಿಸಲ್ಪಟ್ಟು ಶಾಸಕಾಂಗಕ್ಕೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ 2 ತೆರನಾದ ಕಾರ್ಯಾಂಗಗಳೆಂದು, ಒಂದು ನಾಮಮಾತ್ರ ಕಾರ್ಯಾಂಗ, ಉದಾಹರಣೆಗೆ ಭಾರತದಲ್ಲಿ ರಾಷ್ಟ್ರಾಧ್ಯಕ್ಷರು, ಇಂಗ್ಲೆಂಡಿನಲ್ಲಿ ದೊರೆ. ಇನ್ನೊಂದು ನಿಜವಾದ ಕಾರ್ಯಾಂಗ ಅಂದರೆ ಪ್ರಧಾನಮಂತ್ರಿಯನ್ನೊಳಗೊಂಡಿರತಕ್ಕಂತಹ ಮಂತ್ರಿಮಂಡಲ. ನಾಮಮಾತ್ರ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥರಾಗಿದ್ದರೂ ಮಂತ್ರಿಮಂಡಲವೇ ಆಡಳಿತದ ಮುಖ್ಯಸ್ಥ ಆಗಿರುತ್ತದೆ. ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗವಾಗಿದ್ದು ಇದು ಶಾಸಕಾಂಗದಲ್ಲಿ ಬಹುಮತ ಪಡೆದ ಪಕ್ಷದಿಂದ ಸ್ಥಾಪಿತವಾಗಿ ಶಾಸಕಾಂಗದ ಇಚ್ಛೆ ಇರುವವರಿಗೆ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ಮಂತ್ರಿಮಂಡಲವು ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುತ್ತದೆ. ಹೀಗೆ ಇನ್ನು 5ನೇಯ ಒಂದು ಲಕ್ಷಣ ಒಕ್ಕೂಟ ಪದ್ಧತಿ. ಬ್ರಿಟಿಷ್ ಆಡಳಿತದಲ್ಲಿ ಭಾರತವು ಏಕಾತ್ಮಕ ಸರ್ಕಾರವನ್ನು ಹೊಂದಿತ್ತು. 1927ರಲ್ಲಿ ನೇಮಕಗೊಂಡ ಸೈಮನ್ ಕಮಿಷನ್ ಭಾರತದಂಥ ವಿಶಾಲ ಪ್ರದೇಶಕ್ಕೆ ಕೇಂದ್ರೀಕೃತ ಸರ್ಕಾರ ಯೋಗ್ಯವಾದ ಸರ್ಕಾರವಲ್ಲ ಎಂದು ಅಭಿಪ್ರಾಯಪಟ್ಟಿತು. ಆದರೂ 1919ರ ಭಾರತೀಯ ಕಾಯ್ದೆ ಒಕ್ಕೂಟ ಪದ್ಧತಿಯ ಸ್ಥಾಪಿಸಲಿಲ್ಲ. 1928ರಲ್ಲಿ ನೆಹರು ಸಮಿತಿ ಭಾರತ ಒಕ್ಕೂಟ ಪದ್ಧತಿಯೇ ಬೇಕು ಎಂದು ಅಭಿಪ್ರಾಯಪಟ್ಟಿತು.
ಕೊನೆಗೂ 1935 ಭಾರತ ಸರ್ಕಾರದ ಕಾಯ್ದೆ ಒಕ್ಕೂಟ ಪದ್ಧತಿಯನ್ನು ಸೂಚಿಸಿತು. ಎರಡನೇ ಜಾಗತಿಕ ಯುದ್ಧದ ಪ್ರಾರಂಭವಾದ್ದರಿಂದ ಅದು ಆಚರಣೆಯಲ್ಲಿ ಬರಲಿಲ್ಲ. 1946 ಕ್ಯಾಬಿನೆಟ್ ಮಿಷನ್ ಯೋಜನೆ ಭಾರತಕ್ಕೆ ಸರಳ ಒಕ್ಕೂಟ ಪದ್ಧತಿ ಘೋಷಿಸಿತು. ಭಾರತದ ಸ್ವತಂತ್ರವಾದ ನಂತರ ಬಲಿಷ್ಠ ಕೇಂದ್ರ ಸರ್ಕಾರವುಳ್ಳ ಒಕ್ಕೂಟ ಪದ್ಧತಿ ಹೊಸ ಸಂವಿಧಾನದ ಮೂಲಕ ಆಚರಣೆಯಲ್ಲಿ ಬಂದಿತು ಅನ್ನತಕ್ಕಂಥದ್ದು. ಇನ್ನು 6ನೇದು ಲಕ್ಷಣ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಭಾರತ ಸಂವಿಧಾನದ ಇನ್ನೊಂದು ವಿಶೇಷ ಲಕ್ಷಣ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರತಕ್ಕಂಥದ್ದು. ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಹಾಗೂ ಸರ್ವತೋಮುಖ ಅಭಿವೃದ್ಧಿಗಾಗಿ ಮೂಲಭೂತ ಹಕ್ಕುಗಳು ರಷ್ಯಾ, ಅಮೇರಿಕಾ ಸಂವಿಧಾನದಲ್ಲಿ ಕೊಟ್ಟಿರುವಂತೆ ನಮ್ಮ ಸಂವಿಧಾನದಲ್ಲಿಯೂ ಕೂಡ ಅವುಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಅವುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ಅನುಚ್ಛೇದದಲ್ಲಿ ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ. ಭಾರತದ ಸಂವಿಧಾನದ ಹಕ್ಕುಗಳನ್ನು ಘೋಷಿಸುವುದು ಮಾತ್ರವಲ್ಲ, ಅವುಗಳ ಮಿತಿಗಳನ್ನು ಕೂಡ ಸಂವಿಧಾನದಲ್ಲಿ ನಿರೂಪಿಸಲಾಗಿದೆ. ಈ ಹಕ್ಕುಗಳಿಗೆ ಧಕ್ಕೆ ತಗುಲಿದಾಗ ಅವುಗಳ ರಕ್ಷಣೆಗಾಗಿ ನ್ಯಾಯಾಲಯಗಳಲ್ಲಿ ಹೋರಾಡುವುದು ವ್ಯಕ್ತಿಯ ಮೂಲಭೂತ ಹಕ್ಕಾಗಿದೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಆಸ್ತಿ ಹಕ್ಕು, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಹಕ್ಕು, ಧಾರ್ಮಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇವು ಭಾರತೀಯ ನಾಗರಿಕರ ಪ್ರಮುಖ ಮೂಲಭೂತ ಹಕ್ಕುಗಳಾಗಿವೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ. ಈ ಮೂಲಕ ಅದು ಕಾನೂನಾತ್ಮಕ ಹಕ್ಕು ಮಾತ್ರ. ಭಾರತದ ವರಿಷ್ಠ ನ್ಯಾಯಾಲಯದ ಮೂಲಭೂತ ಹಕ್ಕುಗಳ ರಕ್ಷಣಾ ಕಾರ್ಯ ಮಾಡುತ್ತದೆ. ಎಲ್ಲ ಮೂಲಭೂತ ಹಕ್ಕುಗಳ ನ್ಯಾಯರಕ್ಷಿತವಾಗಿರತಕ್ಕಂಥವುಗಳು ಉಲ್ಲಂಘನೆ ಅಥವಾ ಸರ್ಕಾರದಿಂದಾಗಲಿ ಅಥವಾ ಖಾಸಗಿ ಪ್ರಜೆಯಿಂದಾಗಲಿ ಆದದ್ದರಿಂದ ನ್ಯಾಯಾಲಯದಲ್ಲಿ ಪರಿಹಾರವನ್ನು ಕೇಳಬಹುದು. ಇನ್ನು 7ನೇ ಒಂದು ಪ್ರಮುಖ ಲಕ್ಷಣ ಏನಪ್ಪ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್. ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಅಂದರೆ 31ರಿಂದ 56ನೇ ಅನುಚ್ಛೇದದವರೆಗೆ ರಾಜ್ಯ ನೀತಿ ತತ್ವಗಳನ್ನು ಅಳವಡಿಸಲಾಗಿದೆ. ಈ ನಿರ್ದೇಶಕ ತತ್ವಗಳು ಸೇರಿಸುವಾಗ ಭಾರತ ಸಂವಿಧಾನ ರಚನಾ ಸಮಿತಿಯು ಸದಸ್ಯರು ಐರ್ಲೆಂಡ್ ಸಂವಿಧಾನದಿಂದ ಪ್ರಭಾವಿತರಾಗಿ ಇವುಗಳನ್ನು ಎರವಲಾಗಿ ಪಡೆದಿದ್ದಾರೆ. ಕಲ್ಯಾಣ ರಾಷ್ಟ್ರದ ನಿರ್ಮಾಣಕ್ಕಾಗಿ ಈ ತತ್ವಗಳು ಪ್ರಯೋಜನಕಾರಿಯಾಗಿವೆ. ಇವುಗಳನ್ನು ರಾಜ್ಯದ ಆಡಳಿತ ಮಾಡುವವರು ಗಮನದಲ್ಲಿಟ್ಟುಕೊಳ್ಳಬೇಕೆಂದು ಸೂಚಿಸಲಾಗಿದೆ. ಅಲ್ಲದೆ ಶಾಸಕಾಂಗ, ಕಾರ್ಯಾಂಗಗಳು ಈ ತತ್ವಗಳ ಕಾರ್ಯನಿರ್ವಹಣೆಗೆ ಮಾಡಿಕೊಳ್ಳಬೇಕೆಂದು ಹೇಳಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಕೇವಲ ಬಾಯಿ ಮಾತಿನ ಘೋಷಣೆಗಳಲ್ಲ. ಸರ್ಕಾರ ತನ್ನ ಧೋರಣೆಗಳನ್ನು ರೂಪಿಸುವಾಗ ಈ ತತ್ವಗಳನ್ನು ಅನುಸರಿಸಬೇಕು. ಈ ತತ್ವಗಳು ನಮ್ಮ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರು ಆದರ್ಶಗಳು ಹಾಗೂ ಇವುಗಳ ರಾಜ್ಯ ಅನುಸರಿಸಬೇಕೆಂದು ಆದೇಶಿಸಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯಾಂಗದಿಂದ ರಕ್ಷಿತವಾಗಿಲ್ಲ. ಅವುಗಳಿಗೆ ಕೇವಲ ನೈತಿಕ ಬೆಂಬಲ ಉಂಟು. ಕಾಯ್ದೆ ಬೆಂಬಲವಿಲ್ಲವಾದ್ದರಿಂದ ಅವುಗಳ ಉಲ್ಲಂಘನೆ ಮಾಡಿದವರ ವಿರುದ್ಧ ನ್ಯಾಯಾಲಯಗಳಲ್ಲಿ ಕ್ರಮ ತೆಗೆದುಕೊಳ್ಳಲು ಬರುವುದಿಲ್ಲ. ಉದಾಹರಣೆಗೆ ಯಾವುದೇ ರೀತಿಯ ನಿಮ್ಮ ಮೂಲಭೂತ ಹಕ್ಕು ಕಳೆದುಕೊಂಡಾಗ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು. ಆದರೆ ರಾಜ್ಯ ನಿರ್ದೇಶಕ ಹಕ್ಕುಗಳು ಬೇಕು ಅಂತ ನೀವು ನ್ಯಾಯಾಲಯದಲ್ಲಿ ಉಲ್ಲಂಘನೆಯಾಗಿದೆ ಎಂದು ನೀವು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಬರೋದಿಲ್ಲ ಅನ್ನತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ಪ್ರಮುಖ ನಿರ್ದೇಶಕ ತತ್ವಗಳು ಯಾವಪ್ಪ ಅಂತ ನೋಡ್ಬೋದಾದ್ರೆ ಉದಾಹರಣೆಗಾಗಿ ಎಲ್ಲರಿಗೂ ಜೀವನ ನಿರ್ವಹಣೆಗಾಗಿ ಯೋಗ್ಯ ಸಾಧನೆಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. 2ನೇದು ಕಲ್ಯಾಣ ರಾಜ್ಯ ಸ್ಥಾಪಿಸುವುದು. 3ನೇದು ಸಂಪತ್ತಿನ ಸಮಾನವಾದ ವಿತರಣೆ. 4ನೇದು 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ. 5ನೇದು ನಿರುದ್ಯೋಗ ಸಮಸ್ಯೆ ನಿವಾರಣೆ. 6ನೇದು ಸ್ತ್ರೀ ಪುರುಷರ ಸಮಾನ ಕೆಲಸಕ್ಕೆ ಸಮಾನ ವೇತನ. ಹೀಗೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ನೋಡಬಹುದು. ಇನ್ನು 8ನೇದು ಏಕನಾಗರಿಕತ್ವ, ಸಿಂಗಲ್ ಸಿಟಿಜನ್ಶಿಪ್ ಅನ್ನತಕ್ಕಂಥದ್ದು. ಭಾರತ ಸಂವಿಧಾನದಲ್ಲಿ ಏಕನಾಗರಿಕ ತತ್ವಕ್ಕೆ ಮಾನ್ಯತೆ ಕೊಟ್ಟಿರುವುದು ಮತ್ತು ಸ್ಥಾಪಿಸಿರುವುದು ಒಂದು ವೈಶಿಷ್ಟ್ಯವಾಗಿದೆ. ಅಮೇರಿಕಾ ಹಾಗೂ ಸ್ವಿಟ್ಜರ್ಲ್ಯಾಂಡ್ ದೇಶಗಳ ದ್ವಿಪೌರತ್ವವನ್ನು ಇರುತ್ತದೆ. ಭಾರತದಲ್ಲಿ ರಾಜ್ಯಗಳು ತಮ್ಮದೇ ಆದ ನಾಗರಿಕತ್ವವನ್ನು ಹೊಂದುವ ಸೌಲಭ್ಯವಿಲ್ಲ. ಅಮೇರಿಕ ರಾಜ್ಯಗಳು ತಮ್ಮದೇ ಆದ ನಾಗರಿಕತ್ವವನ್ನು ಹೊಂದಿವೆ. ಇದರಿಂದ ಅಂತರ್ರಾಜ್ಯ ವ್ಯವಹಾರಗಳಿಗೆ ಅನೇಕ ಅಡ್ಡಿ ಆತಂಕಗಳು ಉಂಟಾದವು. ಭಾರತದಲ್ಲಿ ಏಕನಾಗರಿಕತ್ವ ಆಚರಣೆಯಿಂದ ಇಂತಹ ತೊಡಕುಗಳು ನಿವಾರಣೆಯಾಗಿವೆ. ಇದರಿಂದಾಗಿ ಭಾರತ ಯಾವುದೇ ರಾಜ್ಯದ ನಿವಾಸಿಯಾಗಿರಲಿ ಕೇಂದ್ರ ಸಂಸತ್ತಿಗೆ
ದೇಶದ ಯಾವುದೇ ಭಾಗದಿಂದ ಸ್ಪರ್ಧಿಸಬಹುದು. ಏಕನಾಗರಿಕತ್ವ ಸಂಯುಕ್ತ ರಾಜ್ಯ ತತ್ವಕ್ಕೆ ಅನುಗುಣವಾಗಿರದಿದ್ದರೂ ರಾಷ್ಟ್ರಕ್ಕೆ ಒಕ್ಕಟ್ಟಿನ ದೃಷ್ಟಿಯಿಂದ ಅದನ್ನು ಅಳವಡಿಸಿಕೊಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಏಕ ನ್ಯಾಯಾಂಗ ಪದ್ಧತಿ 9ನೇದು. ಏಕ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಿಕೊಂಡದ್ದು ನಮ್ಮ ಸಂವಿಧಾನದ ಇನ್ನೊಂದು ವೈಶಿಷ್ಟ್ಯವಾಗಿದೆ. ಸರ್ವೋಚ್ಚ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ನ್ಯಾಯಾಂಗ ರಚನಾ ವ್ಯವಸ್ಥೆಯಲ್ಲಿ ಮೇಲ್ವಿಚಾರಣೆ ನಡೆಸಲು ಅಧಿಕಾರವನ್ನು ಪಡೆದಿದೆ. ಸರ್ವೋಚ್ಚ ನ್ಯಾಯಾಲಯವು ಹಾಗೂ ಉಚ್ಚ ನ್ಯಾಯಾಲಯ ಹೈಕೋರ್ಟ್ಗಳ ನ್ಯಾಯಾಧೀಶರನ್ನು ಭಾರತ ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ. ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ವರ್ಗಾವಣೆ ಕೂಡ ಅವರೇ ಮಾಡುತ್ತಾರೆ. ಸಮಗ್ರ ಭಾರತಕ್ಕೆ ಏಕ ನ್ಯಾಯಾಂಗ ಪದ್ಧತಿ ಇರುವುದರಿಂದ ನ್ಯಾಯಾಂಗ ಅಧಿಕಾರ ವ್ಯಾಪ್ತಿಯಲ್ಲಿ ಏಕತೆಯನ್ನು ನಾವು ಕಾಣಬಹುದು. ಇನ್ನು 10ನೇದು ಲಕ್ಷಣ ಏನಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್, ನಾಗರಿಕ ಮೂಲಭೂತ ಕರ್ತವ್ಯಗಳು. 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯನ್ನು ಪ್ರಕಾರ ಸೇರಿಸಲಾಗಿದೆ. ಸಂವಿಧಾನ 4ನೇ ಭಾಗದಲ್ಲಿ 4ನೇ ಭಾಗ ಎ ಭಾಗ ಉಪವಿಭಾಗದಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಭಾರತದ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಹೋರಾಟ ಆದರ್ಶಗಳ ಬದ್ಧವಾಗಿರುವುದು, ಭಾರತ ಪರಮಾಧಿಕಾರ, ಏಕತೆ ಹಾಗೂ ಸಮಗ್ರತೆಯನ್ನು ರಕ್ಷಿಸುವುದು, ರಾಷ್ಟ್ರ ರಕ್ಷಣೆ ಹಾಗೂ ರಾಷ್ಟ್ರೀಯ ಸೇವೆ ಮೊದಲಾದ 11 ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಇನ್ನು 11ನೇದು ಲಕ್ಷಣ ಸಾರ್ವತ್ರಿಕ ಪ್ರೌಢ ಮತದಾನ ಪದ್ಧತಿ. ಭಾರತ ಸಂವಿಧಾನ ಇನ್ನೊಂದು ಪ್ರಮುಖ ಲಕ್ಷಣ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಎಲ್ಲ ವಯಸ್ಕರ ನಾಗರಿಕರಿಗೆ ಮತದಾನದ ಹಕ್ಕನ್ನು ಕೊಟ್ಟಿರುವುದಾಗಿದೆ. ಸಂವಿಧಾನದ 326ನೇ ಅನುಚ್ಛೇದವು ಸಾರ್ವತ್ರಿಕ ಪ್ರೌಢ ಮತದಾನ ಪದ್ಧತಿ ಬೇಕೆಂದು ಸೂಚಿಸುತ್ತದೆ. 21 ವರ್ಷ ವಯಸ್ಸಾದ ಸಮಸ್ತ ಭಾರತೀಯ ನಾಗರಿಕ ಜಾತಿ, ಮತ, ಲಿಂಗ, ಪ್ರದೇಶ ಮೊದಲಾದ ಯಾವುದೇ ಅಂಶಗಳ ಗಣನೆಗೆ ತೆಗೆದುಕೊಳ್ಳದ ಮತದಾನ ಹಕ್ಕನ್ನು ಕೊಡಬೇಕೆಂದು ಸೂಚಿಸಿತ್ತು. ಮತದಾನದ ಹಕ್ಕನ್ನು ಪಡೆಯಲು ಇತ್ತೀಚೆಗೆ ವಯೋಮಿತಿಯನ್ನು 18 ವರ್ಷಕ್ಕೆ ಇಳಿಸಲಾಗಿದೆ. ಮೊದಲು ಮೂಲ ಸಂವಿಧಾನದಲ್ಲಿ 21 ವರ್ಷ ಇತ್ತು. ಈಗ ಏನಪ್ಪ ಅಂತಂದ್ರೆ ಆ ಮತದಾನದ ವಯಸ್ಸಿನ ಮಿತಿಯನ್ನು 18 ವರ್ಷಕ್ಕೆ ಇಳಿಸಲಾಗಿದೆ. 18 ವರ್ಷ ವಯಸ್ಸಾದವರು ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಡಲಾಗಿದೆ. ಇನ್ನು 12ನೇ ಲಕ್ಷಣ ಸ್ವತಂತ್ರ ನ್ಯಾಯಾಂಗ. ನಮ್ಮ ಸಂವಿಧಾನದ ಇನ್ನೊಂದು ಪ್ರಮುಖ ಲಕ್ಷಣ ಏನಪ್ಪ ಅಂತಂದ್ರೆ ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತವಾದ ನ್ಯಾಯಾಂಗ ಸ್ಥಾಪಿಸುವುದು. ಭಾರತದ ನಾಗರಿಕ ಹಕ್ಕುಗಳು ನಿಷ್ಪಕ್ಷಪಾತ ನ್ಯಾಯಾಂಗವನ್ನು ಸ್ಥಾಪಿಸುವುದು. ನಾಗರಿಕ ಹಕ್ಕುಗಳ ಒಂದು ಸಂವಿಧಾನ ರಕ್ಷಣೆಗಾಗಿ ಸಂವಿಧಾನ ನಿರ್ಮಾಪಕರು ಸ್ವತಂತ್ರವಾದ ನ್ಯಾಯಾಂಗ ತತ್ವವನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಸ್ವತಂತ್ರವಾದ ನ್ಯಾಯಾಂಗವಿದ್ದರೆ ಯಾವುದೇ ಒಕ್ಕೂಟ ಸರ್ಕಾರ ಸರಿಯಾಗಿ ಕಾರ್ಯ ಮಾಡುವುದು ಅನ್ನತಕ್ಕಂಥ ಅವರ ಉದ್ದೇಶವಾಗಿತ್ತು. ಇನ್ನು ನೆಕ್ಸ್ಟ್ 13ನೆಯ ಲಕ್ಷಣ ಏನಪ್ಪ ಅಂತಂದ್ರೆ ನಮ್ಯತೆ ಮತ್ತು ಅನಮ್ಯತೆಗಳ ಸಂಗಮ. ಭಾರತ ಸಂವಿಧಾನ ಕಾಲಕಾಲಕ್ಕೆ ತಲೆದೋರಬಹುದಾದ ಆಡಳಿತ ತೊಡಕುಗಳನ್ನು ಸಮಯೋಚಿತವಾಗಿ ಬಹುಜನಾಭಿಪ್ರಾಯಕ್ಕೆ ಅನುಗುಣವಾಗಿ ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಬರುವಂಥ ಉತ್ತಮ ಸಂವಿಧಾನ ಆಗಿದೆ. ಸಂಸತ್ತಿನಲ್ಲಿ ಹಾಜರಿದ್ದ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಸದಸ್ಯರು ಬೆಂಬಲದಿಂದ ತಿದ್ದುಪಡಿ ಮಾಡಲು ಬರುವ ಸಂವಿಧಾನ ನಮ್ಯ ಸಂವಿಧಾನ ಅಂತ ಕರಿತೀವಿ. ಸಂವಿಧಾನ ತಿದ್ದುಪಡಿ ಮಾಡುವ ವಿಶೇಷವಾದ ವಿಧಾನಗಳನ್ನು ಅನುಸರಿಸಬೇಕಿದ್ದರೆ ಅಂಥವುಗಳನ್ನು ಅನಮ್ಯ ಸಂವಿಧಾನ ಅಂತ ಕರೀತಾರೆ. ಆದರೆ ಭಾರತ ಸಂವಿಧಾನ ಪೂರ್ತಿಯಾಗಿ ನಮ್ಯವೂ ಅಲ್ಲ, ಪೂರ್ತಿಯಾಗಿ ಅನಮ್ಯವೂ ಅಲ್ಲ. ಅಂದರೆ ನಮ್ಯತೆ ಅಂದ್ರೇನು? ಸರಳ. ಅನಮ್ಯತೆ ಅಂದರೆ ಕಠಿಣ. ಅಂದರೆ ಭಾರತ ಸಂವಿಧಾನ ಸರಳ ಸಂವಿಧಾನವೂ ಅಲ್ಲ, ಆ ಕಡೆಗೆ ಕಠಿಣ ಸಂವಿಧಾನವೂ ಅಲ್ಲ. ಎರಡೂ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮ್ಮಿಶ್ರ ಲಕ್ಷಣವನ್ನು ಒಳಗೊಂಡಿದೆ. ಹಾಗಾಗಿ ಭಾರತ ಸಂವಿಧಾನ ಬ್ರಿಟಿಷ್ ಸಂವಿಧಾನದಷ್ಟು ನಮ್ಯ ಕೂಡ ಆಗಿಲ್ಲ, ಅಮೇರಿಕ ಸಂವಿಧಾನದಷ್ಟು ನಮ್ಯವೂ ಅನಮ್ಯವೂ ಕೂಡ ಆಗಿಲ್ಲ. ಸಂವಿಧಾನ ತಿದ್ದುಪಡಿ ವಿಧಾನ ಅತಿ ಕಠಿಣವಾಗಿದ್ದರೆ ಆ ರಾಷ್ಟ್ರದ ಪ್ರಗತಿಗೆ ಆತಂಕ ಉಂಟಾಗಬಹುದು. ಅದರಂತೆ ಅತಿ ಸುಲಭವಾಗಿ ತಿದ್ದುಪಡಿ ಮಾಡಲು ಬರುವಂತೆ ಅಪಾಯ ಉಂಟಾಗಬಹುದು. ಆದ್ದರಿಂದ ಉಭಯ ಪದ್ಧತಿಯ ದೋಷಗಳಿಂದ ಮುಕ್ತವಾದ ಮಧ್ಯಮ ಮಾರ್ಗವನ್ನು ಸಂವಿಧಾನ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು 14ನೆಯ ನ್ಯಾಯಾಂಗೀಯ ಮರುಪರಿಶೀಲನಾ ಅಧಿಕಾರ. 14ನೆಯ ಲಕ್ಷಣ ನ್ಯಾಯಾಂಗೀಯ ಮರುಪರಿಶೀಲನಾ ಅಧಿಕಾರ ಭಾರತ ಸಂವಿಧಾನದ ವಿಶೇಷವಾಗಿರತಕ್ಕಂತಹ ಒಂದು ಲಕ್ಷಣ. ಈ ವಿಚಾರ ಭಾರತ ಸಂವಿಧಾನದ ನಿರ್ಮಾಪಕರು ಅಮೇರಿಕೆಯ ಸಂವಿಧಾನದಿಂದ ಪಡೆದಿದ್ದಾರೆಂದು ಹೇಳಲಾಗಿದೆ. ನ್ಯಾಯಾಂಗೀಯ ಮರುಪರಿಶೀಲನಾ ಅಧಿಕಾರ ಇದು ರಾಷ್ಟ್ರೋಚ್ಚ ನ್ಯಾಯಾಲಯಕ್ಕೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಸಂವಿಧಾನ ಕೊಟ್ಟ ಅಧಿಕಾರ. ನ್ಯಾಯಾಂಗೀಯ ಮರುಪರಿಶೀಲನಾ ಅಧಿಕಾರವೆಂದರೆ
ಸರ್ವೋಚ್ಚ ನ್ಯಾಯಾಲಯವು ಶಾಸಕಾಂಗ ಪಾಸು ಮಾಡಿದ ಕಾಯ್ದೆಗಳನ್ನು, ಕಾರ್ಯಾಂಗಗಳು, ಆಜ್ಞೆಗಳನ್ನು ಸಂವಿಧಾನಬದ್ಧವಾಗಿ ಇವೆಯೋ ಇಲ್ಲವೇ ಎಂಬುದನ್ನು ಪರಿಶೀಲಿಸುವ ಅಧಿಕಾರ ಕೇಂದ್ರ ಸಂಸತ್ತಿನ ಕಾಯ್ದೆಗಳಾಗಲಿ ಅಥವಾ ರಾಜ್ಯ ಶಾಸಕನ ಕಾಯ್ದೆಗಳಾಗಲಿ ಸಂವಿಧಾನ ಕೊಟ್ಟ ಅಧಿಕಾರ ಮಿತಿ ಮಾಡಿದ ಕಾಯ್ದೆಯ ಒಳಗಿದ್ದರೆ ಅಂಥ ಕಾಯ್ದೆಗಳಾಗಿದ್ದರೆ ಅಂಥ ಸಂವಿಧಾನ ಬಾಹಿರ ಎಂದು ಘೋಷಿಸುವ ಅಧಿಕಾರಕ್ಕೆ ನ್ಯಾಯಾಂಗೀಯ ಮರುಪರಿಶೀಲನಾ ಅಧಿಕಾರ ಅಂತ ಕರೀತಾರೆ. ಸಂವಿಧಾನ ಬಾಹಿರ ಎಂದು ಘೋಷಿಸುವ ಕಾಯ್ದೆಯಾಗಲಿ ಕಾರ್ಯಾಂಗ ಆಜ್ಞೆ ಮಾಡೋ ರದ್ದಾಗಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರುವ ಅಧಿಕಾರ ಪ್ರಶ್ನಾತೀತವೂ ಕೊನೆಯವೂ ಆಗಿದೆ ಅನ್ನತಕ್ಕಂಥದ್ದು. ಇನ್ನು 15 ತುರ್ತು ಪರಿಸ್ಥಿತಿಯ ಅವಕಾಶಗಳು, ಎಮರ್ಜೆನ್ಸಿ ಪ್ರಾವಿನ್ಸ್. ಇನ್ನು ಭಾರತ ಸಂವಿಧಾನ ಇನ್ನೊಂದು ಲಕ್ಷಣ ಏನಪ್ಪ ಅಂತಂದ್ರೆ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಅವಕಾಶಗಳು ಕುರಿತು ವಿವರಣೆಯನ್ನು ನೀಡಿರ್ತಕ್ಕಂಥದ್ದು. ಅಂದರೆ 3 ರೀತಿಯ ತುರ್ತು ಪರಿಸ್ಥಿತಿ ನಮ್ಮ ಭಾರತ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅವುಗಳೆಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಕಲಮು 352ರ ಪ್ರಕಾರ, ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ 356ನೇ ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ 356. ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಕಲಮು 360ರ ಪ್ರಕಾರ ಈ ಕುರಿತು ಕ್ರಮ ಕೈಗೊಳ್ಳುವ ಅಧಿಕಾರ ಯಾರಿಗೆ ಐತಪ್ಪ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಇರುತ್ತೆ. ಇನ್ನು 16ನೇ ಲಕ್ಷಣ ಏನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಜನಾಂಗದ ಕುರಿತು ವಿಶೇಷ ಉಪಬಂಧಗಳನ್ನು ಇದು ನಮ್ಮ ಸಂವಿಧಾನ ಒಳಗೊಂಡತೆ. ಅಂದರೆ ಶತಶತಮಾನಗಳಿಂದ ಶೋಷಿಸಲ್ಪಟ್ಟ ಪರಿಶಿಷ್ಟ ಜಾತಿ ಜನಾಂಗದವರ ಸ್ಥಿತಿಗತಿಗಳನ್ನು ಉನ್ನತಿಗಾಗಿ ಸಂವಿಧಾನ ಕೆಲವು ವಿಶೇಷ ಉಪಬಂಧಗಳನ್ನು ಕಲ್ಪಿಸಿರತಕ್ಕಂಥದ್ದು ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಲೋಕಸಭೆ ರಾಜ್ಯಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಸ್ಥಾನಮಾನವನ್ನು ಮೀಸಲಾಗಿ ಇರಿಸಲಾಗಿದೆ ಅನ್ನತಕ್ಕಂಥದ್ದು. ಇನ್ನು 17ನೇಯ ಭಾಷಾ ಸಂಬಂಧಿ ನೀತಿ, ಇದು ಕೂಡ ಒಂದು ಸಂವಿಧಾನದ ಲಕ್ಷಣ. ಭಾರತ ಒಕ್ಕೂಟದ ಭಾಷೆ ದೇವನಾಗರಿಕ ಲಿಪಿಯಲ್ಲಿಯೂ ಕೂಡ ಹಿಂದಿಯಾಗಿದೆ. ಇಂಗ್ಲೀಷ್ ಭಾಷೆಯನ್ನು ಇದರ ಜೊತೆಗೆ ಮುಂದುವರಿಸಲಿಕ್ಕೆ ಅವಕಾಶವೂ ಇದೆ. ರಾಜ್ಯವು ತಮ್ಮ ಪ್ರಾಂತ ಭಾಷೆಯನ್ನು ರಾಜ್ಯ ಭಾಷೆಗಳನ್ನಾಗಿ ಉಪಯೋಗಿಸಬಹುದು. ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳು ಬಳಸುವ ಭಾಷೆ ಇಂಗ್ಲೀಷ್ ಆಗಿದೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಿಸಿರುವ ಭಾಷೆಗಳು ಅಸ್ಸಾಮಿ, ಬಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಮಲಯಾಳಿ, ಮರಾಠಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಿಂಧಿ, ತಮಿಳು, ತೆಲುಗು, ಉರ್ದು, ಕೊಂಕಣಿ, ಮಣಿಪುರಿ, ನೇಪಾಳಿ ಹೀಗೆ ಹಲವಾರು ಭಾಷೆಗಳನ್ನು ಇಲ್ಲಿ ಇಷ್ಟು ಭಾಷೆಗಳನ್ನು ಸೇರಿಸಲಾಗಿದೆ. ಇನ್ನು 18ನೇ ಲಕ್ಷಣ ಏನಪ್ಪ ಅಂತಂದ್ರೆ ಅಖಿಲ ಭಾರತ ಸೇವಾ ವರ್ಗಗಳು. ಭಾರತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರತ್ಯೇಕ ಆಡಳಿತ ಸೇವಾ ವರ್ಗಗಳಿದ್ದರೂ ಅಖಿಲ ಭಾರತ ಸೇವಾ ವರ್ಗಗಳನ್ನು ಮುಂದುವರಿಸಿಕೊಂಡು ಬರಲಾಗಿದೆ. ಸಂವಿಧಾನದ 312ನೇ ಪರಿಚ್ಛೇದವು ಅಖಿಲ ಭಾರತ ಸೇವಾ ವರ್ಗಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಇಂಥ 12 ಅಖಿಲ ಭಾರತ ಸೇವಾ ವರ್ಗಗಳುಂಟು. ಹೀಗೆ ಇನ್ನು ಸಾರ್ವಭೌಮತ್ವ ಅಂತಕ್ಕಂಥದ್ದು ಭಾರತ ಸಂವಿಧಾನ ಇನ್ನೊಂದು ಜನತಾ ಸಾರ್ವಭೌಮತ್ವ ಅಂತಕ್ಕಂಥದ್ದು ಇನ್ನೊಂದು ಲಕ್ಷಣ. ಭಾರತ ಸಂವಿಧಾನವು ಜನತೆಯ ಕೈಯಲ್ಲಿ ಪರಮಾಧಿಕಾರವನ್ನು ಕೊಟ್ಟಿದೆ. ಸಂವಿಧಾನದ ಪಿತಾಮಹರು ಸಾರ್ವತ್ರಿಕ ಪ್ರೌಢ ಮತದಾನ ಪದ್ಧತಿಯನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಸಂವಿಧಾನ 326ನೇ ಅನುಚ್ಛೇದವು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆಗಳಿಗೆ ಚುನಾವಣೆಯನ್ನು ನಡೆಸುವ 18 ವರ್ಷ ವಯಸ್ಸಾದವರಿಗೆ ಎಲ್ಲರಿಗೂ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅನ್ನತಕ್ಕಂಥದ್ದು. ಇಷ್ಟು ಭಾರತ ಸಂವಿಧಾನದ ಲಕ್ಷಣಗಳನ್ನು ನಾವು ಕಾಣ್ತೀವಿ.